ಮೂರನೇ ಬಾರಿ ಅಂದರೆ 71, 62, ಈ ಬಾರಿ 33. ಯಾಕೆ BJP ನಿರಂತರವಾಗಿ ದಯನೀಯವಾಗಿ ಸೋಲ್ತಾ ಇದೆ? ಈ ಬಾರಿ ಅಂತೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಸೋತಿದೆ. ಅಂದರೆ 33, ಕಳೆದ ಬಾರಿಗಿಂತ ತುಂಬ ಕಡಿಮೆ. ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ BJP ಸೋಲಿನ ಕುರಿತು ಕಾರಣಗಳು ಬಹಿರಂಗವಾಗಿದೆ. BJP ಕಾರ್ಯಪಡೆ ತಯಾರಿಸಿದ ವರದಿಯನ್ನು CM ಯೋಗಿ ಆದಿತ್ಯನಾಥ್ ಅವರಿಗೆ ಸಲ್ಲಿಸಿದ್ದಾರೆ. ಅವರೊಂದು ಟೀಮ್ ಮಾಡಿದರು. ಕೇಳ್ರಪ್ಪ ಹೆಂಗೆ ಸೋತಿದ್ವಿ ನೋಡಿ ಅಂತೇಳಿ. ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳ ಪೈಕಿ 2019 ಚುನಾವಣೆಯಲ್ಲಿ 62 ಸ್ಥಾನಗಳನ್ನು ಗಳಿಸಿತ್ತು BJP. 62 ಸ್ಥಾನ. 2024 ಚುನಾವಣೆಯಲ್ಲಿ ಅದು 62 ಇದ್ದದ್ದು 33. ಅದು ಕೂಡ ರಾಮ ಮಂದಿರ ಆಯಿತು, ಇನ್ನಿತರ ಅನೇಕ ವಿಚಾರಗಳಾಯಿತು, ಆರ್ಟಿಕಲ್ 370 ಎಲ್ಲ ಇದ್ದು ಕೂಡ 33. ಈ ಮೂಲಕ ಉತ್ತರ ಪ್ರದೇಶದಲ್ಲಿ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡಿದ್ದ BJP ದೊಡ್ಡ ಮಟ್ಟದಲ್ಲಿ ಮುಜುಗರಕ್ಕೀಡಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರೇ ವಾರಣಾಸಿಯಲ್ಲಿ ಕಳೆದ ಬಾರಿ 4.5 ಲಕ್ಷಗಳ ಮತದಿಂದ ಗೆದ್ದಿದ್ರೆ ಈ ಬಾರಿ 1.5 ಲಕ್ಷ ಮತದಿಂದ ಗೆದ್ದಿದ್ದು. ಅದನ್ನೇ ರಾಹುಲ್ ಗಾಂಧಿ ಒಂದು ರೀತಿಯಲ್ಲಿ ಅಣಕಿಸ್ತಾ ಇದ್ರು. ಬಚ್ಕೆ ನಿಕಲ್ಗೆ ಅಂತ ಹೇಳ್ತಾರಲ್ಲ ಆ ಥರ. ಹಾಗಿದ್ರೆ ಉತ್ತರ ಪ್ರದೇಶದಲ್ಲಿ ಯಾಕೆ ಸೋಲ್ತು BJP? ನೋಡಿ, ಉತ್ತರ ಪ್ರದೇಶ BJP 2024ರಲ್ಲಿ 33 ಸ್ಥಾನ ಮಾತ್ರ ಪಡ್ಕೊಂಡಿದ್ದು. 2019ರಲ್ಲಿ 62, 2024ರಲ್ಲಿ 71, 80ರಲ್ಲಿ 71, 80ರಲ್ಲಿ 71. ಹಾಗಿದ್ರೆ BJP ಸೋತಿದ್ದು ಯಾಕೆ? BJPಗೆ ಅಂದರೆ ಯೋಗಿ ಆದಿತ್ಯನಾಥ್ ಅವರು ರೆಡಿ ಮಾಡಿರುವಂಥ ಟೀಮ್ ಹೇಳೋ ಪ್ರಕಾರ BJPಗೆ ವಿವಾದಿತ ಹೇಳಿಕೆಗಳೇ ಶಾಪವಾಯ್ತಂತೆ. ಅದರಲ್ಲೂ ಸಂವಿಧಾನ ವಿರೋಧಿ ಹೇಳಿಕೆ ದೊಡ್ಡ ಹೊಡೆತ. ಅದನ್ನು ಶುರು ಮಾಡಿದ್ದು ಕರ್ನಾಟಕದ ಅನಂತಕುಮಾರ್ ಹೆಗಡೆ. ಆರಂಭದಲ್ಲಿ ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳಿದರು. ರಾಜ್ಯದಲ್ಲಿನ ಈ ಮಾತು ಉತ್ತರ ಪ್ರದೇಶದಲ್ಲಿ ಕೂಡ ಸದ್ದು ಮಾಡ್ತು. ಅಲ್ಲಿ ಒಂದು ಪಾಯಿಂಟ್ ಬರ್ತಾ ಇತ್ತು. ಹೊಸ ಸಂವಿಧಾನ ರಚನೆ ಮಾಡಲು 3/2 ಬಹುಮತ ಬೇಕು. ಅಂದರೆ ಒಂದು 364, 3/2 ಅಂತಂದರೆ 272 ಸ್ಥಾನಗಳಿದ್ದರೆ ಸಂವಿಧಾನ ತಿದ್ದುಪಡಿ ಸಾಧ್ಯವಿಲ್ಲ ಅಂತ ಏನು ಅನಂತಕುಮಾರ್ ಹೆಗಡೆ ಹೇಳಿದರು. ಅಲ್ಲೊಬ್ಬ ಲಲ್ಲೂ ಸಿಂಗ್ ಅಂತೇಳಿ BJP ನಾಯಕ ಕೂಡ ಹೇಳಿದ್ದ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಈ ಲಲ್ಲೂ ಸಿಂಗ್ ಹೇಳಿದ ಮಾತನ್ನು ಹಿಂದಿಯಲ್ಲಿ ಮಾತಾಡಿರ್ತಾರೆ. ಕಾಂಗ್ರೆಸ್ ಪಾರ್ಟಿ ದೊಡ್ಡ ಅಸ್ತ್ರವನ್ನಾಗಿ ಬಳಸ್ಕೊಳ್ತು. ನೋಡಿ, BJP ಗೆದ್ದರೆ ಸಂವಿಧಾನ ತಿದ್ದುತ್ತೆ, ನೋಡಿ BJP ಗೆದ್ದರೆ ಸಂವಿಧಾನ ತಿದ್ದುಪಡಿ ಆಗುತ್ತೆ ಅಂತೇಳಿ ಪ್ರಚಾರ ಮಾಡ್ತಾರೆ. ಆಮೇಲೆ ಪ್ರಚಾರ ಅದು ಭಯವಾಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಮಾಡುವಲ್ಲಿ ಇಂಡಿ ಮೈತ್ರಿಕೂಟ ಯಶಸ್ವಿ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳಿಕೆಯನ್ನು ಒಬ್ಬ ಕೊಡ್ತಾರೆ. ಬ್ರಿಟಿಷರು ಮತ್ತು ರಾಜಮನೆತನಗಳು ಒಪ್ಪಂದ ಮಾಡಿಕೊಂಡಿದ್ರು ಅಂಥೇಳಿ MP ಪಶೋತ್ತಮ್ ರೂಪಾಲ ಹೇಳಿಕೆಯನ್ನು ಕೊಡ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗಿದೆ. ಯಾಕೆಂತಂದರೆ ಈ ರಾಜಮನೆತನಗಳು ಠಾಕೂರ್, ರಜಪೂತ್ ಠಾಕೂರ್, ಈ ಮಾತಿನಿಂದ ಠಾಕೂರ್ ಸಮುದಾಯ ಕಿಡಿಕಿಡಿ ಆಗುತ್ತೆ. ಠಾಕೂರ್ ಸಮುದಾಯ, ಕ್ಷತ್ರಿಯ ಸಮುದಾಯ ಕಿಡಿಕಿಡಿ ಆಗುತ್ತೆ. ಕ್ಷತ್ರಿಯ ಸಂಘಟನೆಗಳು BJP ವಿರುದ್ಧ ನಿಲ್ಲತ್ತೆ. ಆದರೆ ಯಾರು ಈ ಹೇಳಿಕೆಯನ್ನು ಕೊಡ್ತಾರೋ ಅವರು ರಾಜ್ಕೋಟ್ ಕ್ಷೇತ್ರದಿಂದ ಗೆಲ್ತಾರೆ, ರೂಪಾಲ ಅವರು. ಆದರೆ ಬೇರೆ ಬೇರೆ ಕಡೆ ಒಂದು ಸಂವಿಧಾನ ಬದಲಾವಣೆ ಹೇಳಿಕೆ, ಮತ್ತೊಂದು ಬ್ರಿಟಿಷರು ಮತ್ತು ರಜಪೂತರು ಕೈ ಜೋಡಿಸಿದ್ರು ಅನ್ನುವಂಥ ಹೇಳಿಕೆ ಠಾಕೂರನ್ನು ಕಳಿಸಿತ್ತು. ಹಾಗಾಗಿ ಬೇರೆ ಬೇರೆ ಕಡೆ ದೊಡ್ಡ ಹೊಡೆತ ಕೊಡುತ್ತೆ ರೂಪಾಲ ಅವರ ಹೇಳಿಕೆ ಠಾಕೂರ್ಗಳ ಕಡೆಯಿಂದ. ಇನ್ನೊಂದು ಭಾಳ ದೊಡ್ಡದೇನಪ್ಪ ಅಂತಂದರೆ ಅಧಿಕಾರಿಗಳ ವರ್ಗಾವಣೆಯಿಂದಲೂ ದೊಡ್ಡ ಹೊಡೆತ. ಕೆಲವು ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಇರುತ್ತೆ. ಈ ಎಲೆಕ್ಷನ್ ಟೈಮಲ್ಲಿ ಯಾವುದೇ ಪಾರ್ಟಿಗಳು ತಮಗೆ ಬೇಕಿರುವಂಥ ಅಧಿಕಾರಿಗಳನ್ನು ಹಾಕೋತಾರೆ. ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ಲಿ ಅಧಿಕಾರಿಗಳು ಆಯಾಯ ಸರ್ಕಾರಗಳಿಗೆ ಕೆಲಸ ಮಾಡೋದು ಇರುತ್ತೆ. ಈ ರೀತಿ ಅಧಿಕಾರಿಗಳನ್ನು ಇವರು ಕೂಡ ಹಾಕಿದ್ರು, ಅವ್ರು ಕೆಲಸ ಮಾಡಿಲ್ಲ. ಕಾರ್ಯಪಡೆ ವರದಿ ಸಲ್ಲಿಕೆಯಾದ CM ಅಲರ್ಟ್ ಆಗ್ತಾರೆ. ರಾಜ್ಯದಲ್ಲಿ 12 ಜಿಲ್ಲೆಗಳ ಮ್ಯಾಜಿಸ್ಟ್ರೇಟ್ಗಳ ವರ್ಗಾವಣೆ ಆಗುತ್ತೆ. BJP ಸೋತ ಕ್ಷೇತ್ರಗಳ ಮ್ಯಾಜಿಸ್ಟ್ರೇಟ್ಗಳ ವರ್ಗಾವಣೆ ನೀವೇ ಸಲ್ಲಿಸಿದ್ದು ಅಂತೇಳಿ. ಸೀತಾಪುರ, ಹತ್ರಾಸ್, ಬಸ್ತಿ, ಶ್ರಾವಸ್ತಿ, ಕೌಶಂಬಿ, ಸಂಬಾಲ್, ಸಹರನ್ಪುರ್, ಮೊರಾದಾಬಾದ್ ಎಲ್ಲ DMಗಳನ್ನು ವರ್ಗಾವಣೆ ಮಾಡ್ತಾರೆ ಯೋಗಿ ಆದಿತ್ಯನಾಥ್. ಕಸ್ಗಂಜ್, ಚಿತ್ರಕೂಟ, ಔರಯ್ಯಾಗೆ ಮತ್ತೆ ಹಳಬರನ್ನು ನಿಯೋಜನೆ ಮಾಡ್ತಾರೆ, ಬೇಡ ಇವರು ಅಂತೇಳಿ. ಆಮೇಲೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ BJP ಸೋಲೋದಕ್ಕೆ ಕಾರಣ BSP ಮತಗಳು ಸಮಾಜವಾದಿ ಪಕ್ಷಕ್ಕೆ ಹೋಗಿದ್ದು. ಮಾಯಾವತಿಯವರು ಸಕ್ರಿಯವಾಗಿ ತೊಡಗಿಸಿಕೊಂಡಿರಲಿಲ್ಲ. ದಲಿತ ಮತ್ತು ಮುಸ್ಲಿಂ ಮತಗಳನ್ನು ಸೆಳೆಯುವಲ್ಲಿ SP ಸಕ್ಸಸ್ ಆಗುತ್ತೆ. ಕೆಲವು ಮತಗಳು ಅಂದರೆ SP ಮತಗಳಿಗೆ SPಗೆ 5,000, 10,000 ಹಿಂಗೆ ಮತಗಳು ಹೋಗುತ್ತೆ. ಅದರ
ಪಟ್ಟಭದ್ರ ಮತಗಳು ಅಂತಿರುತ್ತಲ್ಲ, ಮೂಲ ಮತಗಳು ಅಂತಿರುತ್ತಲ್ಲ, ಅದು ಒಂದು 5,000 10,000. ಒಂದು 15 ಕ್ಷೇತ್ರಗಳಲ್ಲಿ BJP ಸೋತಿರುವ ಅಂತರ ಅಥವಾ ಕಾಂಗ್ರೆಸ್ ಅಥವಾ SP ಗೆದ್ದಿರುವ ಅಂತರ BSP ಪಡ್ಕೊಂಡ ಮತಗಳು. ಅರ್ಥ ಆಯ್ತಾ ನಿಮಗೆ? ಒಂದು ವೇಳೆ BSP ಇಲ್ಲದೇ ಇದ್ದರೆ ಜಾಸ್ತಿ ಗೆದ್ದು ಬಿಡ್ತಿತ್ತು. ರಾಮ ಮಂದಿರ ಕಾರಣಕ್ಕೆ ಮುಸ್ಲಿಮರು ಕಂಪ್ಲೀಟ್ ಶಿಫ್ಟ್ ಆದರು ಇಂಡಿ ಮೈತ್ರಿಕೂಟಕ್ಕೆ. ಆಮೇಲೆ ಮಾಯಾವತಿ BJP ಟೀಮ್ ಎಂಬಂತೆ ಇಂಡಿ ಮೈತ್ರಿಕೂಟ ಬಿಂಬಿಸುತ್ತೆ. ಆಮೇಲೆ ಇನ್ನೊಂದು, ಎಲ್ಲ ಕಡೆ ಕೂಡ BJP MP ಅಭ್ಯರ್ಥಿಗಳಿಗೆ ಒಂದು ದುರಹಂಕಾರ ಇದೆ. ಏನು, ನೀವು ಯಾರು ಗೋಡ್ ಹಾಕೋದು? ಮೋದಿ ಗೋಡ್ ಹಾಕಿ, ನನಗೇನು ಹಾಕಿದ್ದೀರಾ? ಮೋದಿಗೆ ಹಾಕಿ. ಈ ದುರಹಂಕಾರ ಇದೆ. ಇನ್ನೊಂದು, ನಮಗೆ RSS ಅಗತ್ಯವಿಲ್ಲ ಅಂತ ಒಂದು ಹೇಳಿಕೆ ಇದೆಯಲ್ಲ, RSSನ ಕೆಡರ್ಗಳು ಕೆಲಸ ಮಾಡಿಲ್ಲ, ಅದು ದೇಶಾದ್ಯಂತ ನಡೆದಿದೆ. ಆಮೇಲೆ MPಗಳು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನ ಮಾಡಲಿಲ್ಲ. ಶಾಸಕರು ಮತ್ತು ಸಂಸದರ ಮಧ್ಯೆ ಸಂಬಂಧ ಹದಗೆಟ್ಟಿತ್ತು. ಶಾಸಕರು ಸ್ವಪಕ್ಷದ ಅಭ್ಯರ್ಥಿಗಳ ಪರ ಕೆಲಸ ಮಾಡಲಿಲ್ಲ, ಅವರು ಮಾಡಲಿಲ್ಲ. MPಗಳು ನಾವು ಮೋದಿ ಜೊತೆ ಅಂತ ಪೋಸ್ ಕೊಟ್ಟರೆ, MLAಗಳು ನೀವು ಮೋದಿ ಜೊತೆ ಆದರೆ ಇಲ್ಲಿ ನಾವು ಗೆಲ್ಲಿಸ್ಬೇಕಪ್ಪ ಅಂತೇಳಿ ಕೆಲಸನೇ ಮಾಡಿಲ್ಲ. ರಾಮ ಮಂದಿರ ಕಟ್ಟಿಬಿಟ್ಟು ಆರಾಮ್ಸೆ ಓಟ್ ಬರುತ್ತಪ್ಪ ಅಂತ ಭ್ರಮೆಯಲ್ಲಿದ್ದರು BJPಗರು. ರಾಮ ಮಂದಿರ ಕೂಡ BJPಗೆ ದೊಡ್ಡ ಹೊಡೆತ ಕೊಟ್ಟಿತು. ಮಂದಿರ ಕಟ್ಟಿದ್ದೇವೆ, ಗೆದ್ದೇ ಗೆಲ್ತೀವಿ ಬಿಡಿ ಎಂಬ ನಿರ್ಲಕ್ಷ್ಯ, ಆಮೇಲೆ ಸಂಸದರ ಜೊತೆ ಪದಾಧಿಕಾರಿಗಳ ಸಮನ್ವಯ ಕೊರತೆ, ಮತದಾರರಿಗೆ ವೋಟಿಂಗ್ ಸ್ಲಿಪ್ ತಲುಪಿಸೋಕೆ ಆಗಲಿಲ್ಲ. JP ನಡ್ಡಾ ಅವರ ಒಂದು ಹೇಳಿಕೆ ಹೇಳ್ತಾರೆ, ನಮಗೆ RSS ಬೇಕಾಗಿಲ್ಲ ಅಂತ ಒಂದು ಹೇಳಿಕೆ ಇದೆ ಅವ್ರದ್ದೆಲ್ಲ. RSS ದೂರ ನಿಂತು ಬಿಡುತ್ತೆ, ನಾವು ಯಾಕೆ ಬಿಟ್ಬಿಡಿ ಅಂತಂದು. ಇದೆಲ್ಲ ಕಾರಣ. ಇದು ವರದಿ ಅವರಿಗೆ ಸಲ್ಲಿಸಿರುವಂಥದ್ದು. ಆ ಕಾರಣ ಯೋಗಿ BJP ಮನ್ನಾ ಮಾಡಿಕೊಂಡಿರೋ ಕಾರಣಗಳು. ಕಾಂಗ್ರೆಸ್ ಬೇರೆ ಬೇರೆ ಕಾರಣಗಳನ್ನು ಕೊಡ್ಬೋದು, ಬೇರೆ ವಿಚಾರ. ಓಕೆ, 3ನೇ ಬಾರಿ ಅಂದರೆ 71, 62, ಈ ಬಾರಿ 33. ಯಾಕೆ BJP ನಿರಂತರವಾಗಿ ದಯನೀಯವಾಗಿ ಸೋಲ್ತಾ ಇದೆ? ಈ ಬಾರಿ ಅಂತೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಸೋತಿದೆ. ಅಂದರೆ 33, ಕಳೆದ ಬಾರಿಗಿಂತ ತುಂಬ ಕಡಿಮೆ. ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ BJP ಸೋಲಿನ ಕುರಿತು ಕಾರಣಗಳು ಬಹಿರಂಗವಾಗಿದೆ. BJP ಕಾರ್ಯಪಡೆ ತಯಾರಿಸಿದ ವರದಿಯನ್ನು CM ಯೋಗಿ ಆದಿತ್ಯನಾಥ್ ಅವರಿಗೆ ಸಲ್ಲಿಸಿದ್ದಾರೆ. ಅವರೊಂದು ಟೀಮ್ ಮಾಡಿದರು, ಕೇಳ್ರಪ್ಪ ಹೆಂಗೆ ಸೋತಿದ್ವಿ ನೋಡಿ ಅಂತೇಳಿ. ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳ ಪೈಕಿ 2019 ಚುನಾವಣೆಯಲ್ಲಿ 62 ಸ್ಥಾನಗಳನ್ನು ಗಳಿಸಿತ್ತು BJP. 62 ಸ್ಥಾನ. 2024 ಚುನಾವಣೆಯಲ್ಲಿ ಅದು 62 ಇದ್ದದ್ದು 33. ಅದು ಕೂಡ ರಾಮ ಮಂದಿರ ಆಯಿತು, ಇನ್ನಿತರ ಅನೇಕ ವಿಚಾರಗಳಾಯಿತು, ಆರ್ಟಿಕಲ್ 370 ಎಲ್ಲ ಇದ್ದು ಕೂಡ 33. ಈ ಮೂಲಕ ಉತ್ತರ ಪ್ರದೇಶದಲ್ಲಿ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡಿದ್ದ BJP ದೊಡ್ಡ ಮಟ್ಟದಲ್ಲಿ ಮುಜುಗರಕ್ಕೀಡಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರೇ ವಾರಣಾಸಿಯಲ್ಲಿ ಕಳೆದ ಬಾರಿ 4.5 ಲಕ್ಷಗಳ ಮತದಿಂದ ಗೆದ್ದಿದ್ರೆ, ಈ ಬಾರಿ 1.5 ಲಕ್ಷ ಮತದಿಂದ ಗೆದ್ದಿದ್ದು. ಅದನ್ನೇ ರಾಹುಲ್ ಗಾಂಧಿ ಒಂದು ರೀತಿಯಲ್ಲಿ ಅಣಕಿಸ್ತಾ ಇದ್ರು, ಬಚ್ಕೆ ನಿಕಲ್ಗೆ ಅಂತ ಹೇಳ್ತಾರಲ್ಲ ಆ ಥರ. ಹಾಗಿದ್ರೆ ಉತ್ತರ ಪ್ರದೇಶದಲ್ಲಿ ಯಾಕೆ ಸೋಲ್ತು BJP? ನೋಡಿ, ಉತ್ತರ ಪ್ರದೇಶ BJP 2024ರಲ್ಲಿ 33 ಸ್ಥಾನ ಮಾತ್ರ ಪಡ್ಕೊಂಡಿದ್ದು. 2019ರಲ್ಲಿ 62, 2024ರಲ್ಲಿ 71, 80ರಲ್ಲಿ 71, 80ರಲ್ಲಿ 71. ಹಾಗಿದ್ರೆ BJP ಸೋತಿದ್ಯಾಕೆ? BJPಗೆ ಅಂದರೆ ಯೋಗಿ ಆದಿತ್ಯನಾಥ್ ಅವರು ರೆಡಿ ಮಾಡಿರುವಂಥ ಟೀಮ್ ಹೇಳೋ ಪ್ರಕಾರ BJPಗೆ ವಿವಾದಿತ ಹೇಳಿಕೆಗಳೇ ಶಾಪವಾಯ್ತಂತೆ. ಅದರಲ್ಲೂ ಸಂವಿಧಾನ ವಿರೋಧಿ ಹೇಳಿಕೆ ದೊಡ್ಡ ಹೊಡೆತ. ಅದನ್ನು ಶುರು ಮಾಡಿದ್ದು ಕರ್ನಾಟಕದ ಅನಂತಕುಮಾರ್ ಹೆಗಡೆ. ಆರಂಭದಲ್ಲಿ ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳಿದರು. ರಾಜ್ಯದಲ್ಲಿನ ಈ ಮಾತು ಉತ್ತರ ಪ್ರದೇಶದಲ್ಲಿ ಕೂಡ ಸದ್ದು ಮಾಡ್ತು. ಅಲ್ಲಿ ಒಂದು ಪಾಯಿಂಟ್ ಬರ್ತಾ ಇತ್ತು, ಹೊಸ ಸಂವಿಧಾನ ರಚನೆ ಮಾಡಲು 2/3 ಬಹುಮತ ಬೇಕು. ಅಂದರೆ ಒಂದು 364, 3/2 ಅಂತಂದರೆ 272 ಸ್ಥಾನಗಳಿದ್ದರೆ ಸಂವಿಧಾನ ತಿದ್ದುಪಡಿ ಸಾಧ್ಯವಿಲ್ಲ ಅಂತ ಏನು ಅನಂತಕುಮಾರ್ ಹೆಗಡೆ ಹೇಳಿದರು. ಅಲ್ಲೊಬ್ಬ ಲಲ್ಲೂ ಸಿಂಗ್ ಅಂತೇಳಿ BJP ನಾಯಕ ಕೂಡ ಹೇಳಿದ್ದ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಈ ಲಲ್ಲೂ ಸಿಂಗ್ ಹೇಳಿದ ಮಾತನ್ನು ಹಿಂದಿಯಲ್ಲಿ ಮಾತಾಡಿರ್ತಾರೆ. ಕಾಂಗ್ರೆಸ್ ಪಾರ್ಟಿ ದೊಡ್ಡ ಅಸ್ತ್ರವನ್ನಾಗಿ ಬಳಸ್ಕೊಳ್ತು. ನೋಡಿ, BJP ಗೆದ್ದರೆ ಸಂವಿಧಾನ ತಿದ್ದುತ್ತೆ, ನೋಡಿ BJP ಗೆದ್ದರೆ ಸಂವಿಧಾನ ತಿದ್ದುಪಡಿ ಆಗುತ್ತೆ ಅಂತೇಳಿ ಪ್ರಚಾರ ಮಾಡ್ತಾರೆ. ಆಮೇಲೆ ಪ್ರಚಾರ ಅದು ಭಯವಾಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಮಾಡುವಲ್ಲಿ ಇಂಡಿ ಮೈತ್ರಿಕೂಟ ಯಶಸ್ವಿ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳಿಕೆಯನ್ನೊಬ್ಬ ಕೊಡ್ತಾರೆ, ಬ್ರಿಟಿಷರು ಮತ್ತು ರಾಜಮನೆತನಗಳು ಒಪ್ಪಂದ ಮಾಡಿಕೊಂಡಿದ್ರು ಅಂಥೇಳಿ MP ಪಶೋತ್ತಮ್ ರೂಪಾಲ ಹೇಳಿಕೆಯನ್ನು ಕೊಡ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗಿದೆ. ಯಾಕಂತಂದರೆ
ಈ ರಾಜಮನೆತನಗಳು ಠಾಕೂರ್, ರಜಪೂತ್, ಠಾಕೂರ್, ಈ ಮಾತಿನಿಂದ ಠಾಕೂರ್ ಸಮುದಾಯ ಕಿಡಿಕಿಡಿ ಆಗುತ್ತೆ. ಠಾಕೂರ್ ಸಮುದಾಯ, ಕ್ಷತ್ರಿಯ ಸಮುದಾಯ ಕಿಡಿಕಿಡಿ ಆಗುತ್ತೆ. ಕ್ಷತ್ರಿಯ ಸಂಘಟನೆಗಳು ಬಿ ಜೆ ಪಿ ವಿರುದ್ಧ ನಿಲ್ಲತ್ತೆ. ಆದರೆ ಯಾರು ಈ ಹೇಳಿಕೆಯನ್ನು ಕೊಡ್ತಾರೋ ಅವರು ರಾಜ್ಕೋಟ್ ಕ್ಷೇತ್ರದಿಂದ ಗೆಲ್ತಾರೆ, ರೂಪಾಲ ಅವರು. ಆದರೆ ಬೇರೆ ಬೇರೆ ಕಡೆ ಒಂದು ಸಂವಿಧಾನ ಬದಲಾವಣೆ ಹೇಳಿಕೆ, ಮತ್ತೊಂದು ಬ್ರಿಟಿಷರು ಮತ್ತು ರಜಪೂತರು ಕೈ ಜೋಡಿಸಿದ್ರು ಅನ್ನುವಂಥ ಹೇಳಿಕೆ ಠಾಕೂರನ್ನು ಕೇಳಿಸಿತ್ತು. ಹಾಗಾಗಿ ಬೇರೆ ಬೇರೆ ಕಡೆ ದೊಡ್ಡ ಹೊಡೆತ ಕೊಡುತ್ತೆ ರೂಪಾಲ ಅವರ ಹೇಳಿಕೆ ಠಾಕೂರ್ಗಳ ಕಡೆಯಿಂದ. ಇನ್ನೊಂದು ಭಾಳ ದೊಡ್ಡದೇನಪ್ಪ ಅಂತಂದರೆ ಅಧಿಕಾರಿಗಳ ವರ್ಗಾವಣೆಯಿಂದಲೂ ದೊಡ್ಡ ಹೊಡೆತ. ಕೆಲವು ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಇರುತ್ತೆ. ಈ ಎಲೆಕ್ಷನ್ ಟೈಮಲ್ಲಿ ಯಾವುದೇ ಪಾರ್ಟಿಗಳು ತಮಗೆ ಬೇಕಿರುವಂಥ ಅಧಿಕಾರಿಗಳನ್ನು ಹಾಕೋತಾರೆ. ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ಲಿ ಅಧಿಕಾರಿಗಳು ಆಯಾಯ ಸರ್ಕಾರಗಳಿಗೆ ಕೆಲಸ ಮಾಡೋದು ಇರುತ್ತೆ. ಈ ರೀತಿ ಅಧಿಕಾರಿಗಳನ್ನು ಇವರು ಕೂಡ ಹಾಕಿದ್ರು, ಅವರು ಕೆಲಸ ಮಾಡಿಲ್ಲ. ಕಾರ್ಯಪಡೆ ವರದಿ ಸಲ್ಲಿಕೆಯಾದ CM ಅಲರ್ಟ್ ಆಗ್ತಾರೆ. ರಾಜ್ಯದಲ್ಲಿ 12 ಜಿಲ್ಲೆಗಳ ಮ್ಯಾಜಿಸ್ಟ್ರೇಟ್ಗಳ ವರ್ಗಾವಣೆ ಆಗುತ್ತೆ. BJP ಸೋತ ಕ್ಷೇತ್ರಗಳ ಮ್ಯಾಜಿಸ್ಟ್ರೇಟ್ಗಳ ವರ್ಗಾವಣೆ ನೀವೇ ಸಲ್ಲಿಸಿದ್ದು ಅಂತೇಳಿ. ಸೀತಾಪುರ, ಹತ್ರಾಸ್, ಬಸ್ತಿ, ಶ್ರಾವಸ್ತಿ, ಕೌಶಂಬಿ, ಸಂಬಾಲ್, ಸಹರನ್ಪುರ್, ಮೊರಾದಾಬಾದ್ ಎಲ್ಲ DMಗಳನ್ನು ವರ್ಗಾವಣೆ ಮಾಡ್ತಾರೆ ಯೋಗಿ ಆದಿತ್ಯನಾಥ್. ಕಸ್ಗಂಜ್, ಚಿತ್ರಕೂಟ, ಔರಯ್ಯಾಗೆ ಮತ್ತೆ ಹಳಬರನ್ನು ನಿಯೋಜನೆ ಮಾಡ್ತಾರೆ, ಬೇಡ ಇವರು ಅಂತೇಳಿ. ಆಮೇಲೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ BJP ಸೋಲೋದಕ್ಕೆ ಕಾರಣ BSP ಮತಗಳು ಸಮಾಜವಾದಿ ಪಕ್ಷಕ್ಕೆ ಹೋಗಿದ್ದು. ಮಾಯಾವತಿಯವರು ಸಕ್ರಿಯವಾಗಿ ತೊಡಗಿಸಿಕೊಂಡಿರಲಿಲ್ಲ. ದಲಿತ ಮತ್ತು ಮುಸ್ಲಿಂ ಮತಗಳನ್ನು ಸೆಳೆಯುವಲ್ಲಿ SP ಸಕ್ಸಸ್ ಆಗುತ್ತೆ. ಕೆಲವು ಮತಗಳು ಅಂದರೆ SP ಮತಗಳಿಗೆ SP ಗೆ 5,000 10,000 ಹಿಂಗೆ ಮತಗಳು ಹೋಗುತ್ತೆ. ಅದರ ಪಟ್ಟಭದ್ರ ಮತಗಳು ಅಂತಿರುತ್ತಲ್ಲ, ಮೂಲ ಮತಗಳು ಅಂತಿರುತ್ತೆ, ಅದು ಒಂದು 5,000 10,000. ಒಂದು 15 ಕ್ಷೇತ್ರಗಳಲ್ಲಿ BJP ಸೋತಿರುವ ಅಂತರ ಅಥವಾ ಕಾಂಗ್ರೆಸ್ ಅಥವಾ SP ಗೆದ್ದಿರುವ ಅಂತರ BSP ಪಡ್ಕೊಂಡ ಮತಗಳು. ಅರ್ಥ ಆಯ್ತಾ ನಿಮಗೆ? ಒಂದು ವೇಳೆ BSP ಇಲ್ಲದೇ ಇದ್ದರೆ ಜಾಸ್ತಿ ಗೆದ್ದು ಬಿಡ್ತಿತ್ತು. ರಾಮ ಮಂದಿರ ಕಾರಣಕ್ಕೆ ಮುಸ್ಲಿಮರು ಕಂಪ್ಲೀಟ್ ಶಿಫ್ಟ್ ಆದರು ಇಂಡಿ ಮೈತ್ರಿಕೂಟಕ್ಕೆ. ಆಮೇಲೆ ಮಾಯಾವತಿ BJP ಟೀಮ್ ಎಂಬಂತೆ ಇಂಡಿ ಮೈತ್ರಿಕೂಟ ಬಿಂಬಿಸುತ್ತೆ. ಆಮೇಲೆ ಇನ್ನೊಂದು, ಎಲ್ಲ ಕಡೆ ಕೂಡ BJP MP ಅಭ್ಯರ್ಥಿಗಳಿಗೆ ಒಂದು ದುರಹಂಕಾರ ಇದೆ. ಏನು, ನೀವು ಯಾರು ಓಟ್ ಹಾಕೋದು? ಮೋದಿ ಓಟ್ ಹಾಕಿ, ನನಗೇನು ಹಾಕಿದ್ದೀರಾ? ಮೋದಿಗೆ ಹಾಕಿ, ಈ ದುರಹಂಕಾರ ಇದೆ. ಇನ್ನೊಂದು, ನಮಗೆ RSS ಅಗತ್ಯವಿಲ್ಲ ಅಂತ ಒಂದು ಹೇಳಿಕೆ ಇದೆಯಲ್ಲ, RSSನ ಕೆಡರ್ಗಳು ಕೆಲಸ ಮಾಡಿಲ್ಲ, ಅದು ದೇಶಾದ್ಯಂತ ನಡೆದಿದೆ. ಆಮೇಲೆ MPಗಳು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನ ಮಾಡಲಿಲ್ಲ. ಶಾಸಕರು ಮತ್ತು ಸಂಸದರ ಮಧ್ಯೆ ಸಂಬಂಧ ಹದಗೆಟ್ಟಿತ್ತು. ಶಾಸಕರು ಸ್ವಪಕ್ಷದ ಅಭ್ಯರ್ಥಿಗಳ ಪರ ಕೆಲಸ ಮಾಡಲಿಲ್ಲ, ಅವರು ಮಾಡಲಿಲ್ಲ. MPಗಳು ನಾವು ಮೋದಿ ಜೊತೆ ಅಂತ ಪೋಸ್ ಕೊಟ್ಟರೆ MLAಗಳು ನೀವು ಮೋದಿ ಜೊತೆ ಆದರೆ ಇಲ್ಲಿ ನಾವು ಗೆಲ್ಲಿಸ್ಬೇಕಪ್ಪ ಅಂತೇಳಿ ಕೆಲಸನೇ ಮಾಡಿಲ್ಲ. ರಾಮ ಮಂದಿರ ಕಟ್ಟಿಬಿಟ್ಟು ಆರಾಮ್ಸೆ ಓಟ್ ಬರುತ್ತಪ್ಪ ಅಂತ ಭ್ರಮೆಯಲ್ಲಿದ್ದರು BJPಗರು. ರಾಮ ಮಂದಿರ ಕೂಡ BJPಗೆ ದೊಡ್ಡ ಹೊಡೆತ ಕೊಟ್ಟಿತು. ಮಂದಿರ ಕಟ್ಟಿದ್ದೇವೆ, ಗೆದ್ದೇ ಗೆಲ್ತೀವಿ ಬಿಡಿ ಎಂಬ ನಿರ್ಲಕ್ಷ್ಯ, ಆಮೇಲೆ ಸಂಸದರ ಜೊತೆ ಪದಾಧಿಕಾರಿಗಳ ಸಮನ್ವಯ ಕೊರತೆ, ಮತದಾರರಿಗೆ ವೋಟಿಂಗ್ ಸ್ಲಿಪ್ ತಲುಪಿಸೋಕೆ ಆಗಲಿಲ್ಲ. JP ನಡ್ಡಾ ಅವರ ಒಂದು ಹೇಳಿಕೆ ಹೇಳ್ತಾರೆ, ನಮಗೆ RSS ಬೇಕಾಗಿಲ್ಲ ಅಂತ ಒಂದು ಹೇಳಿಕೆ ಇದೆ ಅವ್ರದ್ದೆಲ್ಲ. RSS ದೂರ ನಿಂತು ಬಿಡುತ್ತೆ, ನಾವು ಯಾಕೆ ಬಿಟ್ಬಿಡಿ ಅಂತಂದು. ಇದೆಲ್ಲ ಕಾರಣ. ಇದು ವರದಿ ಅವರಿಗೆ ಸಲ್ಲಿಸಿರುವಂಥದ್ದು. ಆ ಕಾರಣ ಯೋಗಿ BJP ಮನ್ನಾ ಮಾಡಿಕೊಂಡಿರೋ ಕಾರಣಗಳು. ಕಾಂಗ್ರೆಸ್ ಬೇರೆ ಬೇರೆ ಕಾರಣಗಳನ್ನು ಕೊಡ್ಬೋದು, ಬೇರೆ ವಿಚಾರ. ಓಕೆ.